ಸರಿ, ಪಂಚರಾಜ್ಯಗಳ ಚುನಾವಣೆ ಸಮೀಕ್ಷೆ ಬಂದಿದೆ. ಅಲ್ಲ, ಸಮೀಕ್ಷೆ ಆಗಿದೆ ಸರ್ ಕಾಂಗ್ರೆಸ್. ಅಲ್ಲಲ್ಲ, ಸಮೀಕ್ಷೆ ಒಂದೊಂದು ಬಾರಿ ಹೇಗಾಗುತ್ತೆ ಅನ್ನೋದು ನಾವು ನೋಡಿದ್ದೇವೆ, ಗ್ರೌಂಡ್ ರಿಯಾಲಿಟಿನೂ ನೋಡಿದ್ದೇವೆ. ಈಗ ನಮಗೆ ಕೇರಳದಲ್ಲಿ ನಮ್ಮ ಸರ್ಕಾರ ಬರುತ್ತೆ ಅಂಥೇಳಿ ನಾವು ಆಶಾವಾದಿಗಳಾಗಿದ್ದೇವೆ. ಅಲ್ಲಿನ ಚುನಾವಣೆ ಪ್ರಕ್ರಿಯೆಯಲ್ಲಿ ನಮ್ಮ ರಾಜ್ಯದ ಅನೇಕ ಜನ ಮುಖಂಡರುಗಳು ಭಾಗವಹಿಸಿದರು. ಅವರ ರಿಪೋರ್ಟ್ಗಳ ಪ್ರಕಾರ ನಾವು ಬರಲೇಬೇಕು. UPA ಸರ್ಕಾರ ಏನದು UDA ಸರ್ಕಾರ ಬರಲೇಬೇಕು. ಆ ರೀತಿಯಲ್ಲಿ ಅವರ ಒಂದು ಅಸೆಸ್ಮೆಂಟ್ ಇದೆ. ಅಲ್ಲಿ ವೆಸ್ಟ್ ಬೆಂಗಾಲದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ನೋಡಿದರೆ ನಿಜ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲೆಕ್ಷನ್ ಕಮಿಷನ್ನು ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದನ್ನು ಮಾಧ್ಯಮದಲ್ಲಿ ನೋಡಿರೋದು, ನಾವ್ಯಾರೂ ಗೊತ್ತಿಲ್ಲ. ಆದರೆ ಕೆಲವು ಅಧಿಕಾರಿಗಳು ಇಲ್ಲಿಂದ ಅಬ್ಸರ್ವರ್ಸ್ ಆಗಿ ಹೋಗಿದ್ದಾರೆ. ಅವ್ರುಗಳನ್ನೂ ನಾವು ಮಾತಾಡ್ಸಿದ್ವಿ, ಏನು ನಡೀತಾ ಇದೆ, ಏನು ನಡೀತಪ್ಪ ಅಲ್ಲಿ, ಹೇಗೆ ನೀವು ಹೋಗಿದ್ರಲ್ಲ ಹೇಗೆ ಅಂತ. ಅವರು ಇಲ್ಲ ಸರ್, ಮೇಡಮ್ ಅವರು ಅವಕಾಶ ಇದೆ, ಬರೋ ಸಾಧ್ಯತೆ ಇದೆ ಅಂತ ಕೆಲವರು ಹೇಳಿದ್ದಾರೆ. ಕೆಲವರು ಮಿಕ್ಸ್ಡ್ ಫೀಲಿಂಗಲ್ಲೂ ಹೇಳಿದ್ದಾರೆ. ಅದರಿಂದ ನಮಗೆ ಗ್ರೌಂಡ್ ರಿಪೋರ್ಟ್ಸು ಹೆಚ್ಚು ಸಿಗದೇ ಇದ್ದರೂ ಕೂಡ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು, ಅವ್ರು ಮಾಡಿರೋ ಕೆಲಸಗಳು, ಅವರ ಜನಮನ್ನಣೆಯನ್ನು ಗಳಿಸಿರುವಂಥದ್ದು, ಅದನ್ನೆಲ್ಲ ನೋಡಿದ್ರೆ ಮತ್ತೆ ಅವರು ಅಧಿಕಾರಕ್ಕೆ ಬರ್ತಾರೆ ಅನ್ನುವಂಥದ್ದು. ಮತ್ತಿಲ್ಲಿ ತಮಿಳುನಾಡಿನಲ್ಲಿ ಕೂಡ ನಮ್ಮ ಪಕ್ಷ ಏನು DMK ಅವ್ರ ಜೊತೆ ಅಲಯನ್ಸ್ನಲ್ಲಿದ್ದೇವೆ. ಅಲ್ಲಿ ಮತ್ತೆ DMK ಬರುತ್ತೆ, DMK ಕಾಂಗ್ರೆಸ್ ಬರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಅಸ್ಸಾಂನಲ್ಲಿ ನಾವೇನು ಅಷ್ಟು ಆಶಾವಾದಿಗಳಾಗಿಲ್ಲ. ಅಸ್ಸಾಂನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತೇಳಿ ಬರುತ್ತೆ ಅಂಥೇಳಿ ಎಲ್ಲ ಸಮೀಕ್ಷೆಗಳಷ್ಟೇ ಅಲ್ಲ, ಯಾರು ನಮ್ಮ ಮಾತಾಡಿದರೂ ಕೂಡ ಅದನ್ನು ಹೇಳ್ತಾರೆ. ಅದನ್ನು ನಾವು ಇದನ್ನು ಒಪ್ಕೊಂಡ ಮೇಲೆ ಅದನ್ನು ಒಪ್ಪಬೇಕಲ್ಲ. ಹಾಗಾಗಿ ಅಂಥ ರಿಪೋರ್ಟ್ಸ್ ನಮಗಿರೋ ಅಂಥದ್ದು. ಎಕ್ಸಿಟ್ ಪೋಲ್ ಅವರು ನಾವು ಈ ಸರಿ ರಿಸಲ್ಟ್ ಕೊಡೋಕ್ಕಾಗೋದಿಲ್ಲ, ಯಾಕಂದರೆ ವೆಸ್ಟ್ ಬೆಂಗಾಲಲ್ಲಿ ಜನ ಮಾತು ಆಡ್ತಿಲ್ಲ. ಈ ಥರ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ, ಭಯದಿಂದ ಇರ್ಬೋದು, ಗೊಂದಲದಿಂದ ಇರ್ಬೋದು ಅನ್ನೋ ದಾಟಿಯಲ್ಲಿ. ಅಲ್ಲ, ನಾವು ವೆಯ್ಟ್ ಮಾಡಿ ನೋಡೋಣ, ಇನ್ನು ಕೆಲವೇ ದಿನಗಳಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.